ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಜೊತೆ ನನ್ನ ಕತೆ ಧಾರಾವಾಹಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶಿರಲ್ಲಿ ಭೂಮಿಗೆ ಎಚ್ಚರ ಆದಾಗ ಅಜಿತ್ ಕೂಡ ಕೇಳ್ತಾ ಇರ್ತಾನೆ, ನೀನು ಯಾರು ಸ್ಟೋರ್ ರೂಮಲ್ಲಿ ಕೂಡ ಹಾಕಿದ್ದು ಯಾರು ಅಂತ ಹೇಳು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಭೂಮಿ ಕೂಡ ಈ ಕಡೆ ಮನಸ್ವಿ ಕಡೆ ಮುಖ ಮಾಡಿ ನೋಡ್ಕೊಂಡು ಗುರಾಯಿಸ್ತಾ ಇರಬೇಕಾದ್ರೆ ಈ ಕಡೆ ಅದೇ ಟೈಮ್ಗೆ ಈ ಕಡೆ ಮನಸ್ವಿನೂ ಕೂಡ ಹೋಗಿ ಶ್ರವಣ್ ಪಕ್ಕದಲ್ಲಿ ಹೋಗಿ ಕುತ್ಕೊತಾಳೆ. ಆದ್ರೂ ಕೂಡ ಭೂಮಿ ಗುರಾಯಿಸ್ಕೊಂಡು ನೋಡ್ತಾನೆ ಇರ್ತಾಳೆ. ಅಜಿತಿಗೆ ತುಂಬ ಡೌಟ್ ಬರ್ತಿರುತ್ತೆ ಅದು ದೇವಿಯಾನಿ ಮೇಲೆ. ಅದು ದೇವಿಯಾನಿ ನಾನು ಮಾಡೇ ಇಲ್ಲ ಈ ತಪ್ಪು ಅಂತ ಹೇಳ್ತಿದ್ರು ಕೂಡ ಅಜಿತು ನಂಬೋ ಥರನೇ ಇರ್ತಿರ್ಲಿಲ್ಲ. ಭೂಮಿಗೆ ಪದೇ ಪದೇ ಕೇಳ್ತಾನೆ ಇದ್ದ ಅಜಿತು ಕೂಡ, ನೀನು ಯಾರನ್ನ ಸ್ಟೋರ್ ರೂಮಲ್ಲಿ ಕೂಡ ಹಾಕಿದ್ದು, ನಿನಗೆ ಯಾರು ಅಲ್ಲಿ ಹೋಗೋದಕ್ಕೆ ಕೇಳಿದ್ದು, ಯಾರ ಬಗ್ಗೆನೂ ನೀನು ಹೆದರ್ಕೋಬೇಡ, ಏನಿದೆ ಆ ವಿಷಯ ಸತ್ಯ ನಿಜ ಹೇಳು ಅಂತೇಳಿ ಈ ಕಡೆ ಅಜಿತ್ ಕೂಡ ಕೇಳ್ತಾ ಇರಬೇಕಾದ್ರೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ, ಇಲ್ಲ ನನಗೆ ಸ್ಟೋರ್ ರೂಮ್ಗೆ ಅಂತಲೇ ಹೋಗಿದ್ದು, ಸ್ಟೋರ್ ರೂಮ್ ಅದಾಗೆ ಲಾಕ್ ಆಯಿತು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಸಂಗೀತ ಇದ್ದಳು, ಇಲ್ಲ ಸ್ಟೋರ್ ರೂಮ್ ರಿಪೇರಿ ಮಾಡಬೇಕು ಅಂತ ನಾನು ಫಸ್ಟೇ ಅಂದ್ಕೊಂಡಿದ್ದೆ, ಆದರೆ ಅದು ಜಾಸ್ತಿ ದೂಕಿದ್ರೆ ಸ್ಟೋರ್ ರೂಮ್ಗೆ ಡೋರ್ ಆಚೆ ಬರಬೇಕಿತ್ತು, ಯಾಕೆ ಬರಲಿಲ್ಲ ಅಂತೇಳಿ ಭೂಮಿನ ಕೇಳ್ತಿರ್ಬೇಕಾದ್ರೆ, ಇಲ್ಲ ಹಾಗೇನಿಲ್ಲ, ನನಗೆ ಹೋಗಿದ ತಕ್ಷಣ ಉಸಿರು ಕಟ್ಟಂಗಾಯಿತು, ಹಾಗೆ ನಾನು ಅಲ್ಲೇ ತಲಸುದು ಬಿದ್ದುಬಿಟ್ಟೆ, ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅಲ್ಲಿ ಅವಾಗ ಅಂತ ಹೇಳಿ ಕಡೆ ಭೂಮಿ ಕೂಡ ಹೇಳ್ತಿರ್ಬೇಕಾದ್ರೆ ಸಂಗೀತ ಇದ್ದಳು, ಅವಳಿಗೂ ಸ್ವಲ್ಪ ರೆಸ್ಟ್ ಮಾಡಲಿ, ಡಾಕ್ಟರ್ ರೆಸ್ಟ್ ಮಾಡೋದಕ್ಕೆ ಹೇಳಿದರೆ ಪದೇ ಪದೇ ಅವಳಿಗೆ ಕ್ವಶನ್ ಮಾಡಿ ಕೇಳೋದಕ್ಕೆ ಹೋಗ್ಬೇಡ ಆಯಿತಾ, ಎಲ್ಲರೂ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸಂಗೀತ ಕೂಡ. ಅದಕ್ಕೆ ಈ ಕಡೆ ಅಜಿತ್ ಇದ್ದನು, ಸರಿ ನೀನು ರೆಸ್ಟ್ ಮಾಡು ಆಮೇಲೆ ಬರ್ತೀನಿ ನಿನ್ನ ಹತ್ರ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಮತ್ತೆ ಅಜಿತಿಗೂ ಸ್ವಲ್ಪ ಸಮಾಧಾನ ಆಗ್ತಾನೆ ಇರಲಿಲ್ಲ. ಆಗಲೂ ಮತ್ತೆ ಹೋಗ್ಬೇಕಾದ್ರೆ ಒಂದ್ಸಲ ಕೇಳ್ತಾನೆ, ನೀನು ಜ್ಞಾನ ಸ್ಟೋರ್ ರೂಮಲ್ಲಿ ಕೂಡ ಹಾಕಿದ್ದು ಒಂದ್ಸಲ ನೆನ್ಪು ಮಾಡ್ಕೊಂಡು ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಅಜಿತು ಕೂಡ ದೇವಿಯಾನಿ ಕಡೆ ತಿರುಗಿ ನೋಡಿ ಕೇಳ್ತಾ ಇರ್ತಾನೆ. ಅದಕ್ಕೆ ದೇವಿಯಾನಿಗೆ ತುಂಬ ಸಂಕಟ ಆಗ್ತಿರುತ್ತೆ, ಅವಳಿಗೆ ಭಯ ಆಗ್ತಿರುತ್ತೆ, ನಾನು ತಪ್ಪು ಮಾಡಿಲ್ಲ ಆದರೂ ಕೂಡ ಅಜಿತ್ ಯಾಕೆ ನನ್ನ ಕಡೆ ತಿರುಗಿ ನೋಡ್ತಿರ್ಬೇಕು ಅಂತ ಹೇಳಿ ಅಂದ್ಕೊತಾ ಇರ್ಬೇಕಾದ್ರೆ ಸಂಗೀತಕ್ಕೂ ಡೌಟ್ ಹೊಡೆದಾಗ ಅದಕ್ಕೆ ಸಂಗೀತ ಕೂಡ ಹೇಳ್ತಾನೆ, ನಾನು ಆವಾಗಲೇ ಎಲ್ಲರೂ ಬನ್ನಿ ಅಂತ, ಯಾಕೆಲ್ಲ ಕುತ್ಕೊಂಡಿದ್ದೀರಾ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಆಚೆ ಕರ್ಕೊಂಡು ಹೋಗ್ತಾಳೆ, ಭೂಮಿ ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು. ಅಜಿತು ಕೂಡ ಭೂಮಿ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಸಂಗೀತ ದೇವಿಯಾನಿನ ಕರ್ಕೊಂಡು ಕೆಳಗೆ ಇಳಿದು ಹೋಗ್ತಾ ಇರಬೇಕಾದ್ರೆ ಸಂಗೀತಗೂ ಸ್ವಲ್ಪ ದೇವಿಯಾನಿ ಮೇಲೆ ಡೌಟ್ ಬಂದಿರುತ್ತೆ. ಸಂಗೀತ ಕೂಡ ಕೇಳ್ತಾಳೆ, ನಿಜ ಹೇಳು ದೇವಿಯಾನಿ ಏನು ನಡೀತು ಅಂತ ಹೇಳ್ಬಿಟ್ಟು, ಯಾಕೋ ನಿನಗೆ ಅಜಿತ್ ಮೇಲೆ ನಿನಗೆ ತುಂಬ ಡೌಟ್ ಬರ್ತಾ ಇದ್ದಾನೆ ನಿನ್ನ ಮೇಲೆ, ನಾನು ಅಜಿತ್ ಡೌಟ್ ಬರ್ತಿರೋದಕ್ಕೆ ಏನೋ ಒಂದು ರೀಸನ್ ಇದೆ ಅಂತ ನನಗೆ ಅನ್ನಿಸ್ತಿದ್ದೆ, ನಿಜ ಹೇಳು ಅಂತ ಹೇಳ್ತಿರ್ಬೇಕು. ದೇವಿಯಾನಿ ಇದ್ದವಳು, ಅಲ್ಲ ನೀನು ಕೂಡ ನನ್ನ ಮೇಲೆ ನಂಬೋದಿಲ್ವಾ, ನನ್ನ ಮೇಲೆ ನಂಬಿಕೆ ಇಲ್ವಾ, ನಾನು ಯಾಕೆ ಭೂಮಿನ ಸ್ಟೋರ್ ರೂಮಲ್ಲಿ ಕೂಡ ಹಾಕ್ಲಿ ಹೇಳು ಸಂಗೀತ, ನನಗೂ ಯಾರೋ ಲೈಟ್ ಹೊಡೆದಂಗೆ ಆಯಿತು, ಕಲ್ಲು ಹೊಡೆದ್ರು ನನ್ನ ರೂಮಿಗೆ, ಹಾಗಾಗಿ ನಾನು ಯಾರು ಅಂತ ಹೋಗಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೂಡ ಆಚೆ ಹೋದೆ, ಅದೇ ಟೈಮ್ಗೆ ಅಜಿತ್ ಕೂಡ ಹೋದ, ನನಗೆ ಗೊತ್ತಿಲ್ಲ ಭೂಮಿ ಸ್ಟೋರ್ ರೂಮಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು, ನಾನು ಇಷ್ಟು ಹೇಳಿದ್ರು ಯಾಕೆ ನಂಬ್ತಿಲ್ಲ ನೀವು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ದೇವಿಯಾನಿ ಹೇಳ್ತಿರ್ಬೇಕಾದ್ರೆ ಅಜಿತ್ ಕೂಡ ಅದೇ ಟೈಮ್ಗೆ ಬರ್ತಾನೆ, ನಿಮ್ಮ ಮೇಲೆ ನನಗೆ ಡೌಟ್ ಬರ್ತಿಲ್ಲ ಅತ್ತೆ, ಆದರೆ ನೀವು ಹೋಗೋದಿಕ್ಕೂ ಅಲ್ಲಿ ಸ್ಟೋರ್ ರೂಮಲ್ಲಿ ಲಾಕ್ ಆಗಿರೋದಕ್ಕೂ ಭೂಮಿನೂ ಏನೋ ಒಂದು ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಅಂದಾಗ ಆವಾಗ ದೇವಿಯಾನಿ ಅಳಿಸ್ತು ಏನೇನು ನಡೀತು ಅಂತ ಹೇಳ್ಬಿಟ್ಟು ಮತ್ತೆ ಅವಳು ಕೂಡ ಅದೇ ಸ್ಟೋರಿ ಎಲ್ಲ ಹೇಳಕ್ಕೆ ಹೋಗ್ತಿರ್ತಾಳೆ. ಈ ಕಡೆ ಅಜಿತಿಗೆ, ನಾನು ರೂಮಲ್ಲಿ ಅಂಜು ಜೊತೆ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ನನ್ನ ರೂಮಿಗೆ ಲೈಟ್ ಬಿಟ್ಟಂಗಾಯಿತು ಮತ್ತು ಕಲ್ಲು ಹೊಡೆದಂಗಾಯಿತು, ಯಾರು ಅಂತ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ರೂಮಿಂದ ಆಚೆ ಹೋಗ್ಬಿಟ್ಟು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋದೆ, ಆವಾಗಲೇ ನನಗೆ ಗೊತ್ತಾಗಿದ್ದು ಯಾರೋ ನನಗೆ ಬೇಕು ಅಂತಲೇ ಈ ಥರ ಸಿಗಾಕ್ಸ್ಬೇಕು ಅಂತಲೇ ಮಾಡಿದ್ದು, ನಾನು ಈ ಥರ ಕೆಲಸ ಮಾಡಿಲ್ಲ, ನಾನು ಅಂಜು ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಿರ್ಬೇಕು, ಸ್ಟೋರ್ ರೂಮ್ ಲಾಕ್ ಆಗಿತ್ತು, ಯಾರು ಲಾಕ್ ಮಾಡಿರ್ಬೋದು, ಯಾರು ಇರ್ಬೋದು ಅಂತ ಹೇಳ್ಬಿಟ್ಟು ತೆಗ್ದು ನೋಡಿದ್ರೆ ಅಲ್ಲಿ ಭೂಮಿ ಇದ್ಲು. ಭೂಮಿ ಇರೋದು ನನಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಭೂಮಿನ ಎಷ್ಟು ಎಬ್ರಿಸೋಕ್ಕೆ ಪ್ರಯತ್ನ ಪಟ್ಟರು ಅವಳು ಎಚ್ಚರನೇ ಆಗಲಿಲ್ಲ, ನಾನು ನಂಬು ಅಜಿತ ನಾನು ಕೆಲಸ ಮಾಡಿಲ್ಲ ಅಂತ ಹೇಳಿ ಈ ಕಡೆ ದೇವಿಯಾನಿ ತುಂಬ ಅಳ್ತಾನೆ ಇರ್ತಾಳೆ. ಇಷ್ಟಾದರೂ ನನ್ನ ನಂಬೋದಿಲ್ವಾ ಅಜಿತ, ನಾನು ಯಾವ ಕೆಲಸನೂ ಮಾಡಿಲ್ಲ, ನಾನು ನಂಬೋ ಅಂಜು ಮೇಲೆ ಆಣೆ ಮಾಡಿ ಹೇಳ್ತಿದ್ದರೆ ನನಗೆ ಕೆಲಸ ಮಾಡಿಲ್ಲ ಕಣೋ ಅಂತೇಳಿ ದೇವಿಯಾನಿ ಹೇಳ್ತಿರ್ಬೇಕಾದ್ರೆ, ಹಂಗಲ್ಲ ಅತ್ತೆ, ನೀವು ಅಲ್ಲಿ ಹೋಗೋದಕ್ಕೆ ನೀವು ಹೋಗೋದಕ್ಕೂ ಸ್ಟೋರ್ ರೂಮ್ ಲಾಕ್ ಆಗೋದಕ್ಕೂ ಏನೋ ಒಂದು ಸಂಬಂಧ ಇದೆ ಅಂತ ಅನಿಸ್ತಾ, ಆಗಿದ್ಮೇಲೆ ನೀವು ಅಲ್ಲಿ ಹೋಗಿಲ್ಲ ಅಂತ ಅಂದಮೇಲೆ ಸ್ಟೋರ್ ರೂಮ್ ಯಾರು ಲಾಕ್ ಮಾಡಿದ್ದು, ಯಾಕೆ ಆ ಭೂಮಿ ಆ ರೂಮಿಗೆ ಹೋದ್ಲು ಅಂತ ನನಗೆ ಡೌಟ್ ಹೊಡಿತಿದೆ ಅಷ್ಟೇ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ದೇವಿಯಾನಿಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರುತ್ತೆ ಈ ಕೆಲಸ ಮಾಡಿರೋದು ಅಶ್ವಿನಿನೇ ಅಂತ ಹೇಳ್ಬಿಟ್ಟು, ಅದು ಏನು ಮಾತಾಡ್ತಾ ದೇವಿಯಾನಿನೂ ಸುಮ್ಮನೆ ಇರ್ತಾಳೆ, ಯಾರಿಗೆ ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಂಡುಹಿಡಿತೀನಿ ಅಂತ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಅಪೇಕ್ಷೆ ಇದ್ದವಳು, ಅಜಿತ್ ಏನಾದರೂ ಕಂಡುಹಿಡ್ಬಿಟ್ಟೆ ನಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾನ ಅಂತ ಹೇಳ್ಬಿಟ್ಟು ಅಪೇಕ್ಷಿತ ಕೂಡ ಅಂದ್ಕೊತಾ ಇರ್ತಾಳೆ. ಸರಿ ಆಯಿತು ಬನ್ನಿ ಆಚೆ ಏನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ದೇವಿಯಾನಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ದೇವಿಯಾನಿ ಮತ್ತು ಅಜಿತ್ ಇಬ್ಬರು ಕೂಡ ಹೋಗ್ತಿರ್ಬೇಕಾದ್ರೆ, ಬಾರೋ ಇಲ್ಲೇ ಆಗಿತ್ತು ಈ ಕೆಲಸ ಅಂತ ಹೇಳ್ಬಿಟ್ಟು ಅವಳು ಕೂಡ ಮನೆಯಿಂದ ಆಚೆ ಕರ್ಕೊಂಡೋಗಿ ತೋರಿಸ್ತಾ ಇರ್ತಾಳೆ. ನೋಡಿ ಈ ಮರದ ಹತ್ರನೇ ಯಾರೋ ನಿಂತ್ಕೊಂಡು ನನಗೆ ಲೈಟ್ ಬಿಟ್ಟಿದ್ದು, ಮತ್ತು ಯಾರೋ ಇಲ್ಲಿ ನಿಂತ್ಕೊಂಡು ನನಗೆ ಕಲ್ಲು ಹೊಡೆದ್ರು, ಅದಕ್ಕೆ ಯಾರೋ ಇದ್ದಾರೆ ಅಂತ ಹೇಳ್ಬಿಟ್ಟು ಸೌಂಡ್ ಆಯಿತು ಅಂತ ಹೇಳ್ಬಿಟ್ಟು ನಾನು ರೂಮಿಂದ ಆಚೆ ಬಂದೆ ಕಣೋ, ಅಷ್ಟೇ ನಡೆದಿದ್ದು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ದೇವಿಯಾನಿ ಕೂಡ ಹೇಳ್ತಾ ಇರ್ತಾಳೆ. ಹೌದಾ, ಹಂಗಾರೆ ಅಕ್ಕಪಕ್ಕ ಯಾರು ಇಲ್ವಲ್ಲ, ಯಾರು ಇರ್ಬೋದು ಅಂತ ಕೆಳಗೆ ಬಗ್ಗೆ ನೋಡಿದಾಗ ಸಿಗರೆಟ್ ಸೇದಿರೋದು ಒಂದು ಕೆಳಗೆ ಬಿದ್ದಿರುತ್ತೆ ಕಟ್ಟಾಗಿ, ಇದನ್ನು ಈ ಕಡೆ ಅಶ್ವಿನಿಗೂ ನೋಡ್ತಾನೆ ಇರ್ತಾಳೆ, ಇವರಿಬ್ರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮರದ ಹತ್ರ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ ಯಾರೋ ಸಿಗರೆಟ್ ಸೇದಿ ಇಲ್ಲಿ ಬಿಸಾಕಿದ್ದಾರೆ, ಅದು ರೀಸೆಂಟಾಗಿ ಯಾರೋ ಸಿಗರೆಟ್ ಸೇದಿದ್ದಾರೆ, ಯಾರು ಸೇದಿರ್ಬೋದು, ನಮ್ಮನೇಲಿ ಯಾರೋ ಸೇದಿರೋ ಚಾನ್ಸೇ ಇಲ್ಲ, ಯಾರು ಇರ್ಬೋದು
ಹೊರಗಿನವ್ರು ಯಾರಾದರೂ ಬಂದಿದ್ರಾ ಇರ್ಲಿಕ್ಕೆ ಅಂತ ಅಂದಾಗ, ಇಲ್ಲ ಯಾರೂ ಬಂದಿಲ್ಲ ಅಂತ ಅನಿಸುತ್ತೆ. ಈ ಕಡೆ ಸೆಕ್ಯೂರಿಟಿ ಏನಾದರೂ ಬಂದಿದ್ನಾ? ಸೆಕ್ಯೂರಿಟಿನ ಹೋಗಿ ವಿಚಾರಿಸೋಣ ಇರಿ ಅತ್ತೆ ಅಂತೇಳ್ಬಿಟ್ಟು ಅಜಿತ್ ಹೋಗ್ಬಿಟ್ಟು ಸೆಕ್ಯೂರಿಟಿನ ಕರೀತಾನೆ. ಎಲ್ಲೋಗಿದೆ ನೀನು ಅಂತ ಕೇಳಿದಾಗ, ಏನಿಲ್ಲ ನನಗೆ ಇವತ್ತು ನೈಟ್ ಶಿಫ್ಟ್ ಇತ್ತು, ಹಾಗಾಗಿ ನಾನು ಟೀ ಕುಡಿಯೋಕ್ಕೆ ಅಂತ ಆಚೆ ಹೋಗಿದ್ದೆ ಅಂತ ಹೇಳ್ತಿರ್ತಾನೆ. ಅಲ್ಲ ನಿನ್ಗೆ 5 ನಿಮಿಷ ಇಲ್ಲ ಅಂದರೆ ಮನೇಲಿ ಏನು ನಡೀತೆ ಅಂತ ನಿನಗೆ ಗೊತ್ತಾ? ನೀನು ಎಲ್ಲಾದರೂ ಹೋಗ್ಬೇಕಂದ್ರೆ ನಂಗೆ ಪರ್ಮಿಷನ್ ತೊಗೊಂಡು ಹೋಗು. ಆಯಿತು ನೀನೇನಾದರೂ ಸೀಕ್ರೆಟ್ ಸೇದ್ತೀಯಾ ಹೇಳು ಅಂತ ಕೇಳಿದಾಗ, ಇಲ್ಲ ಸಾಹೇಬ್ರೆ ನಾನೇನು ಸಿಗರೇಟ್ ಸೇದಲ್ಲ, ನಾನು ಬರೀ ಟೀ ಕುಡಿಯೋ ಅಷ್ಟೇ ಒಂದು ಚಟ ಇದೆ, ನಾನು ಸಿಗರೇಟ್ ಸೇದಲ್ಲ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಕೂಡ ಹೇಳ್ತಿರ್ತಾನೆ. ಸರಿ ಆಯಿತು ಹೋಗೋದು ಸೆಕ್ಯೂರಿಟಿನ ಕಳಿಸಿದಾಗ ಈ ಕಡೆ ದೇವಿ ಅನಿಯತ್ತೆ ಅಂತ ಕೇಳ್ತಾ ಇರ್ತಾನೆ. ಈ ಕಡೆ ಸೆಕ್ಯೂರಿಟಿನ ಸಿಗರೇಟ್ ಸೇದಿಲ್ಲ, ಮತ್ತು ಇನ್ಯಾರು ಇರ್ಬೋದು, ಮನೆಯಿಂದ ಯಾರಾದರೂ ಆಚೆ ಬಂದಿದ್ರಾ ಏನು? ಹಾಗಿದ್ರೆ ಅಶ್ವಿನಿ ಕೆಲಸ ಮಾಡಿದ್ದಾಳಾ ಏನು ಅಂತೇಳಿ ಅಶ್ವಿನಿ ಮೇಲೆ ಅವನಿಗೆ ಒಂದು ಸ್ವಲ್ಪ ಡೌಟ್ ಬರ್ತಿರುತ್ತೆ. ಮೋಸ್ಟ್ಲಿ ಅಶ್ವಿನಿನೇ ಮನೆಯಿಂದ ಹೊರಗಿಂದ ಅವರಿಂದ ಒಳಗೆ ಬಂದಿರೋದ್ರಿಂದ ಅಶ್ವಿನಿನೇ ಕೆಲಸ ಮಾಡಿದ್ದಾಳೆ ಅಂತ ಹೇಳಿದಾಗ ಈ ಕಡೆ ದೇವಿಯನಿಗೆ ತುಂಬ ಶಾಕ್ ಆಗುತ್ತೆ. ನಾನು ಅಂದ್ಕೊಂಡಾಗಿದೆ ಅಶ್ವಿನಿನೇ ಈ ಕೆಲಸ ಮಾಡಿರ್ಬೋದಾ ಅಂತ ದೇವಿಯನಿಗೆ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ. ಹೌದು ಈ ಕೆಲಸ ಅಶ್ವಿನಿನೇ ಮಾಡಿದ್ದಾಳೆ, ಅವಳ ಮೇಲೆ ಒಂದು ಸ್ವಲ್ಪ ವಿಚಾರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲೇ ಸ್ಟೋರ್ ರೂಮ್ಗೆ ಹೋಗ್ಬಿಟ್ಟು ಅವನು ಕೂಡ ಎಲ್ಲನೂ ಪ್ರೂಫ್ ಸಮೇತ ಹಿಡಿಯೋಣ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿರೋದೆಲ್ಲನೂ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಈ ಕಡೆ ಅಜಿತು ಕೂಡ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೋಗ್ಬಿಟ್ಟು ಟೆಸ್ಟಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅವನು ಕೂಡ ಅವನೇ ಎಲ್ಲನೂ ಕವರ್ ಮಾಡ್ಕೊಂಡು ಎಲ್ಲನೂ ಪ್ರೂಫ್ ಸಮೇತ ಹಿಡಿಯೋಣ ಅಂತ ಹೇಳ್ಬಿಟ್ಟು ಕಂಡುಹಿಡಿತಾ ಇರ್ತಾನೆ. ನಿಮಗೆ ಇಲ್ಲಿ ಶ್ರವಣ್ ಕೂಡ ಬರ್ತಾ ಇರ್ತಾನೆ. ಶ್ರವಣ್ ಕೂಡ ಮನೆಯಿಂದ ಬರ್ತಾ ಇರಬೇಕಾದ್ರೆ ಈ ಕಡೆ ಗಾಬರಿಯಿಂದ ನಿಂತಿರ್ತಾಳೆ. ಈ ಕಡೆ ಅಶ್ವಿನಿನೂ ಕೂಡ ಯಾಕೆ ಏನಾಯಿತು ಅಂತ ಹೇಳಿ ಅಂತ ಕೇಳಿದಾಗ, ಏನಿಲ್ಲ ಭೂಮಿಗೆ ಯಾಕೆ ಯಾವಾಗಲೂ ಹಿಂಗೆ ಆಗುತ್ತೆ ಅಂತ ಹೇಳಿ ಅಶ್ವಿನಿ ಕೇಳ್ತಾ ಇರ್ತಾಳೆ. ಅದಕ್ಕೇ ಏನು ಮಾಡೋದು, ತಂದೆ ಇಲ್ದಿರೋ ಮಗು ಅಲ್ವಾ, ಪಾಪ ಅವಳಿಗೆ ಏನು ಗ್ರಾಚಾರಕ್ಕಾದಿದೆ ಏನು ಅಂತ ನಮಗೂ ಗೊತ್ತಿಲ್ಲ, ಬಾ ಎಲ್ಲರೂ ರೂಮಲ್ಲಿ ಇದ್ದಾರೆ ಒಳಗನ್ನ ಮಾತಾಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಕೂಡ ಹೋಗಿ ರೂಮಲ್ಲಿ ಕುತ್ಕೊಂಡು ಏನಾಯಿತು ಅಂತ ಮತ್ತೆ ವಿಚಾರಿಸೋಕ್ಕೆ ಅಂತೇಳಿ ಬಂದಾಗ ಸಂಗೀತ ಕೂಡ ಹೇಳ್ತಾಳೆ, ಏನಾಯಿತು ಭೂಮಿ, ಯಾರು ಏನು ಮಾಡಿದ್ರು ನಿನಗೆ ಅಂತ ಕೇಳಿದಾಗ, ಯಾಕೆ ಭೂಮಿ ಯಾವಾಗಲೂ ನಿನಗೆ ಹಿಂಗಾಗುತ್ತೆ ಅಂತ ಕೇಳಿದಾಗ ಅಜ್ಜಿ ಇದ್ದವರು, ಏನು ಮಾಡೋದು ಊರಲ್ಲಿರೋ ಶಾಪಲ್ಲಿ ಉಳಿದು ತಟ್ಟಿದ್ರು ಇನ್ನೇನು ಮತ್ತೆ ಅದಕ್ಕೆ ಗ್ರಾಚಾರ ಸರಿ ಇಲ್ಲ ಅವಳಿಗೆ ಅಂತ ಅಜ್ಜಿ ಕೂಡ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಇದ್ದವನು, ಅಮ್ಮ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕಂತ ನಿನಗೆ ಗೊತ್ತಿಲ್ವಾ, ಅವಳಿಗೆ ಮುದ್ದೆ ತೊಂದರೆಯಲ್ಲಿದ್ದಾಳೆ, ಅದ್ರಲ್ಲಿ ಬೇರೆ ಇಂಥ ಸಂದರ್ಭದಲ್ಲಿ ಇಂಥ ಮಾತಾಡ್ತಾರೆ ನಿನ್ಗೆ ಗೊತ್ತಾಗಲ್ವ ಅಂತ ಅಂದಾಗ ಭೂಮಿಗೆ ಎಲ್ಲೋ ಒಂದು ಕಡೆ ಶ್ರವಣ್ ಮೇಲೆ ಒಂಥರ ಮನಸ್ಸಾಗುತ್ತೆ. ಅವಳಿಗೂ ಕೂಡ ಅಪ್ಪನ ಥರ ಪ್ರೀತಿಯೇ ಹುಟ್ಟುತ್ತೆ. ನಿಜ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಭೂಮಿ, ನಿನಗೆ ಯಾರು ಸ್ಟೋರ್ ರೂಮಲ್ಲಿ ಕಳಿಸಿದ್ದು, ನೀನಾಗೇ ಹೋಗಿದ್ದ ಅಥವಾ ಯಾರಾದರೂ ಕಳಿಸಿದ್ದ ಅಂತ ಹೇಳಿದಾಗ ದೇವಿ ಏನಿದ್ದಳು, ನಿಜ ಹೇಳು ಭೂಮಿ. ಈ ಕಡೆ ಅಜಿತ್ ನೋಡಿದ್ರೆ ನನ್ನ ಮೇಲೆ ತುಂಬ ಡೌಟ್ ಪಡ್ತಿದ್ದಾನೆ, ಏನಾಯಿತು ನಾನು ಕಳಿಸಿದ್ದೀನಿ ಅನ್ನೋ ಥರ ಅವ್ನು ಮಾತಾಡ್ತಿದ್ದಾನೆ, ಏನಾಯಿತು ಹೇಳು ಅಂತ ಕೇಳಿದಾಗ, ಇಲ್ಲ ದೇವಿ ಅನಿಯತ್ತೆ ಏನೂ ಕಳಿಸಿಲ್ಲ ನನಗೆ, ದೇವಿ ಅನಿಯತ್ತೆಗೂ ಇದಕ್ಕೂ ಏನೂ ಸಂಬಂಧನೇ ಇಲ್ಲ ಅಂತ ಭೂಮಿ ಹೇಳಿದಾಗ, ನೋಡ್ದ ಅಜಿತ ನನ್ನ ಮಾತು ನಂಬಿಲ್ಲ ನೋಡು, ಭೂಮಿಯಿಂದಲೇ ಈ ಮಾತು ಕೇಳಿಸ್ಕೊಂಡ ನೀನು, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಕೊಡು, ಆ ತೆಪ್ಪದ ವಿಷಯದಲ್ಲೂ ಅಷ್ಟೇ, ನಾನು ರಮಣ್ ಇದರಲ್ಲಿ ಗುಂಗಲ್ಲಿ ಅವಳನ್ನ ನಾನು ಏನೂ ಮಾಡಿಲ್ಲ ಕಣೋ, ಅವಳಿಗೆ ನಾನಾಗೆ ಹೋಗ್ತೀನಿ ಅಂದರು ತೆಪ್ಪದಲ್ಲಿ, ಇಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಭೂಮಿನೇ ನನ್ನ ಜೊತೆ ಬಂದಿದ್ದು, ನನಗೂ ಆ ತೆಪ್ಪದಲ್ಲಿ ಏನೂ ಸಂಬಂಧನೂ ಇಲ್ಲ, ಹಾಗೆ ಇಲ್ಲಿ ನಡೆದಿರೋ ವಿಷಯದಲ್ಲಿ ಏನೂ ಸಂಬಂಧ ಇಲ್ಲ ಅಂತ ದೇವೇನು ಹೇಳ್ತಿರ್ಬೇಕಾದ್ರೆ, ಅತ್ತೆ ನಾನು ಇವತ್ತಿನ ಬಗ್ಗೆ ಅಷ್ಟೇ ನಾನು ಕೇಳ್ತಿರೋದು, ನಿಂಗೆ ತೆಪ್ಪದಲ್ಲಿ ನಡೆದಿರೋ ವಿಷಯ ಮಾತಾಡಬೇಕಂದ್ರೆ ಇನ್ನೊಂದು ದಿನ ಫ್ರೀ ಮಾಡ್ಕೊಂಡು ಬರ್ತೀನಿ, ನನಗೆ ಇವತ್ತಿನ ವಿಷಯ ನನಗೆ ಬೇಕಾಗಿರೋದು ಅಷ್ಟೇ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನೋಡಿ ಇದನ್ನು ಆಕಸ್ಮಿಕವಾಗಿ ಆಗಿತ್ತು, ಇದನ್ನು ಯಾರೋ ಮಾಡಿದ್ದು ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅಜಿತಿಗೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿ ಅನಿ ಈ ಕಡೆ ಅಶ್ವಿನಿನ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡು, ನಿಜ ಹೇಳು ಬೇಕು ಅಂತ ತಾನೇ ಇದನ್ನು ಮಾಡಿದ್ದು ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಕಪಾಳಕ್ಕೆ ಬಾರಿಸ್ತಾಳೆ ಒಂದು ಸಲ ಎಲ್ಲ. ಸರಿ ಅದನ್ನ ಈ ಕಡೆ ಅಶ್ವಿನಿದಳು, ಏನು ಮೇಡಮ್ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ನೀವು ಅಂತ ಕೇಳಿದಾಗ, ನಿಜ ಹೇಳು ನೀನು ತಾನೇ ಬೇಕು ಅಂತ ಮಾಡಿರೋದು ಕೆಲಸ ಎಲ್ಲ ಅಂತ ಹೇಳಿ ಈ ಕಡೆ ದೇವೇನಿ ಜೋರು ಮಾಡಿ ಕೇಳ್ತಾ ಇರ್ತಾಳೆ. ನಾನು ಯಾಕೆ ಮೇಡಮ್ ಈ ಕೆಲಸ ಎಲ್ಲ ಮಾಡಲಿ ಅಂತ ಕೇಳ್ತಿರ್ಬೇಕಾದ್ರೆ, ಬಾಯಿ ಮುಚ್ಚು, ಬೇಕು ಅಂತಲೇ ನೀನು ನನ್ನ ರೂಮಿಗೆ ಬಂದು ಟಾರ್ಚ್ ಬಿಟ್ಬಿಟ್ಟು ಕಲ್ಲು ಎಸ್ತಿ ಬೇಕು ಅಂತಲೇ ಸೌಂಡ್ ಮಾಡಿಬಿಟ್ಟು ನಾನು ಹೋಗ್ಬಿಟ್ಟು ಸ್ಟೋರ್ ರೂಮ್ ಹತ್ರ ನಿಂತ್ಕೊಳ್ಳೋ ಥರ ಮಾಡಿಬಿಟ್ಟು ಸ್ಟೋರ್ ರೂಮಲ್ಲಿ ಬೇಕು ಅಂತಲೇ ಭೂಮಿನ ಲಾಕ್ ಮಾಡಿಸಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು, ಆ ಅಪವಾದನ ನನ್ನ ಮೇಲೆ ಬರಬೇಕು, ನಾನು ಜೈಲಿಗೆ ಹೋಗಬೇಕು, ಆವಾಗ ನೀನು ನಿಜವಾಗ್ಲೂ ಮನಸ್ವಿನಿ ಅನ್ನೋ ಥರ ಈ ಮನೇಲಿ ಮರಿಬೇಕು, ಈ ಆಸ್ತಿ ಅಂತಸ್ತೆಲ್ಲ ನೀನು ಅನುಭವಿಸ್ಬೇಕು ಅಂತ ತಾನೇ ಈ ಥರ ಎಲ್ಲ ಕೆಲಸ ಮಾಡಿರೋದು, ನಿನ್ನ ಆಟ ಎಲ್ಲ ನನ್ನ ಮುಂದೆ ನಡೆಯೋದಿಲ್ಲ, ನಾನು ನಿನ್ನ ಕರ್ಕೊಂಬಂದಿರೋದು ನಿನ್ನ ನಾಟಕ ಮಾಡೋದಕ್ಕೆ, ನೀನು ನನ್ನ ಜೊತೆ ನನ್ನ ಜೀವನದಲ್ಲಿ ಆಟ ಆಡ್ತಿದ್ಯಾ ಅಂತ ಅಂದ್ರೆ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಶ್ವಿನಿ, ನಾನು ಎಷ್ಟು ಹೇಳಿದ್ರು ಅಷ್ಟು ಕೇಳ್ಕೊಂಡಿರೋದಿದ್ರೆ ಈ ಮನೇಲಿ ಇರು, ನಿನ್ನ ಆಟ ಎಲ್ಲ ನಡೆಯಲ್ಲ ಇಲ್ಲಿ, ನನಗೆಲ್ಲ ಗೊತ್ತಾಗುತ್ತೆ, ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ನೀನು ಅಂದ್ಕೊಳ್ಳೋಕೆ ಹೋಗಲೇಬೇಡ, ನನಗೆಲ್ಲ ನಿಜವಾಗ್ಲೂ ಗೊತ್ತಾಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಮನಸ್ವಿಗೆ ತುಂಬ ಜೋರು ಮಾಡಿಬಿಟ್ಟು ಎಲ್ಲನೂ ಈ ಕಡೆ ದೇವಿಯನ್ನು ಕೂಡ ಕ್ವಶನ್ ಮಾಡಿ ಎಲ್ಲನೂ ಕೇಳ್ತಾ ಇರ್ತಾಳೆ. ನೀನೇನಂತ ಅಂದ್ಕೊಂಡಿದ್ಯಾ, ನೀನು ನಡೆದಿದ್ದೆ ಆಟ ಅಂತೆಲ್ಲ ಅಂದ್ಕೊಂಡಿದ್ಯಾ, ನೀನು ಈ ಥರ ಎಲ್ಲ ಮಾಡಿದ್ರೆ ನಿನ್ನ ಕೊಂದೇ ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಕುತ್ತಿಗೆ ಇಟ್ಕೊಂಡು ಸಾಯಿಸೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಪೇಕ್ಷಿತನೂ ಕೂಡ ಬರ್ತಾಳೆ. ಅಪೇಕ್ಷಿತ ಬಂದಿರೋದು ನೋಡಿಬಿಟ್ಟು ಏನೂ ಆಗೇ ಇಲ್ಲ ಅಂತಾರೆ, ಇಬ್ಬರು ಕೂಡ ಇರ್ತಾರೆ. ಅತ್ತೆ ಏನಾಯಿತು ಅಂತ ಕೇಳಿದಾಗ, ಏನು ಅಪೇಕ್ಷಿತ ಅಂತ ಕೇಳ್ತಾಳೆ, ಏನತ್ತೆ ಇಷ್ಟೊಂದು ಫುಲ್ಲು ಟೆನ್ಷನ್ಲಿದ್ದೀರಾ ಅಂತ ಕೇಳಿದಾಗ, ಹಾಗೇನಿಲ್ಲ ಅದೇ ಅಶ್ವಿನ್ ಅಂದರೆ ಈ ಮನಸ್ವಿನಿ
ಏನಾದರೂ ಮಾಡಿರ್ಬೋದಾ ಅಂತ ಹೇಳಿ ಡೌಟ್ ಬರ್ತಿದೆ ನನಗೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಮನಸ್ವಿನಿ ಕಣ್ಣು ಸನ್ನೆ ಮಾಡಿಬಿಟ್ಟು ಅಪೇಕ್ಷಿತಂಗೆ ಹೇಳ್ತಾಳೆ, ಅಯ್ಯೋ ಅತ್ತೆ ಇಲ್ಲವೇ ಇಲ್ಲ, ಅವಳು ಏನೂ ಮಾಡೇ ಇಲ್ಲ, ಅವಳು ನನ್ನ ರೂಮಲ್ಲೇ ಇದ್ಲು, ನನ್ನ ಜೊತೆನೇ ಇದ್ಲು, ಅಶ್ವಿನಿಗೂ ಇದಕ್ಕೂ ಏನೂ ಸಂಬಂಧನೇ ಇಲ್ಲ, ಅವಳು ನನ್ನ ಜೊತೆನೇ ಇದ್ಲು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಿಜನಾ ನಿನ್ನ ಮಾತು ನಂಬೋದಾ ಅಂತ ದೇವಿಯನಿಗೆ ಕೇಳಿದಾಗ ನಿಜವಾಗ್ಲೂ ನತ್ತೆ ಏನಾದರೂ ಭೂಮಿ ನಿಜವಾಗ್ಲೂ ನಿಜ ಹೇಳ್ಬೋದಿತ್ತಲ್ಲ, ಅಶ್ವಿನಿನೇ ಕೆಲಸ ಮಾಡಿರ್ಬೋದು ಅಂತ. ಭೂಮಿ ಯಾಕೆ ನಿಜ ಹೇಳಿಲ್ಲ ಹೇಳಿ, ಅವಳಿಗೆ ಗೊತ್ತು ಇದು ಅಶ್ವಿನಿ ಮಾಡಿರೋ ಕೆಲಸ ಅಲ್ಲ ಅಂತ ಹೇಳಿ ಅಂತ ಇರ್ತಾಳೆ. ಈ ಕಡೆ ಭೂಮಿನೂ ಕೂಡ ಬಂದ್ಬಿಟ್ಟು ಅಶ್ವಿನಿನ ಕೇಳ್ತಾ ಇರ್ತಾನೆ, ನಿಜವಾಗ್ಲೂ ನೀನೇ ಬೇಕು ಅಂತ ಮಾಡಿದ್ರೆ ನಂಗೆ ಚೆನ್ನಾಗಿ ಗೊತ್ತು, ನನ್ನ ವಿಷಯಕ್ಕೆ ಬಂದರೆ ಸುಮ್ಮನೆ ಇದ್ರೆ ಸರಿ, ನನ್ನ ವಿಷಯಕ್ಕೆ ಬಂದರೆ ಸರಿ ಇರಲ್ಲ, ಇದೇ ಭೂಮಿಲ ನಿನ್ನನ್ನು ಊತಾಕ್ಬಿಡ್ತೀನಿ ಸರಿನಾ, ಹುಷಾರಾಗಿರು ಅಂತ ಹೇಳ್ಬಿಟ್ಟು ಭೂಮಿ ಮನಸ್ವಿನಿಗೆ ವಾರ್ನ್ ಮಾಡಿ ಹೇಳ್ತಾ ಇರ್ತಾಳೆ, ನನಗೆ ಚೆನ್ನಾಗಿ ಗೊತ್ತು ಕಣೆ, ನೀನೇ ನನ್ನ ಶೋರೂಮಲ್ಲಿ ಲಾಕ್ ಮಾಡಿದ್ದು ಅಂತ ಹೇಳ್ಬಿಟ್ಟು, ಈ ವಿಷಯ ನಾನು ಏನಾದರೂ ಸಾಹೇಬ್ರಿಗೆ ಹೇಳಿದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಗೊತ್ತಾ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗ್ತಾ ಇದ್ದು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅವರಿಗೂ ಟೇಕ್ ಕೇರ್, ಬಾಯ್ ಬಾಯ್.